ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ನಾನು ರಾಯರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾಯರ ವ್ರತಗಳು ತುಂಬಾ ಇದೆ. ಆ ವ್ರತಗಳಲ್ಲಿ ನಾನು ನಿಮಗೆ ಇವತ್ತು ಒಂದು ಹೇಳ್ಕೊಡ್ತೀನಿ. ಪ್ರತಿ ಗುರುವಾರನೂ ನಾನು ಸಹ ಮಾಡ್ತೀನಿ. ನನಗೆ ತುಂಬಾ ಯಶಸ್ಸು ಸಿಕ್ಕಿದೆ. ನನ್ನ ವ್ಯಾಪಾರ ಆಗಿರ್ಬೋದು ಅಥವಾ ನನ್ನ ಬಿಸ್ನೆಸ್ಸು, ನನ್ನ ಕಾಲೇಜು, ಪ್ರತಿಯೊಂದೂ ನನಗೆ ತುಂಬ ಒಳ್ಳೆಯದಾಗಿದೆ. ಅದಕ್ಕೆ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ತಿದ್ದೀನಿ. ನಿಮಗೇನಾದರೂ ಆ ಥರ ಕಷ್ಟಗಳಿದ್ದರೆ ನೀವು ದೇವ್ರ ಹತ್ರ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಬನ್ನಿ, ಇವತ್ತು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ, ಇವಾಗ ಪ್ರತಿ ಗುರುವಾರ ಅಂತೇನಿಲ್ಲ, ಗುರುವಾರ ಸ್ಟಾರ್ಟ್ ಮಾಡಿ ನೀವು. ಗುರುವಾರನೇ ಅಂದ್ಕೊಳ್ಳಿ, ಅಥವಾ 11 ದಿನ ವ್ರತ ಆ ಥರ ಮಾಡ್ಬೋದು. ಈಗ ನಾನು ಗುರುವಾರದ ವ್ರತ ನಿಮ್ಗೆ ಹೇಳ್ಕೊಡ್ತೀನಿ. ಪ್ರತಿ ಗುರುವಾರನೂ ನೀವು ಸ್ನಾನ ಮಾಡಿ ಮನೆಯೆಲ್ಲ ನೀಟ್ ಮಾಡಿಕೊಂಡು, ಗಂಜಲ ಇದ್ದರೆ ಗಂಜಲ ಹಾಕ್ಕೊಂಡು ಮನೆ ಒರೆಸಿ ದೇವ್ರನ್ನೆಲ್ಲ ನೀಟಾಗಿ ತೊಳ್ಕೊಂಡು ದೇವ್ರ ಸಾಮಾನೆಲ್ಲ ನೀಟಾಗಿ ಪೂಜೆ ಮಾಡಿಕೊಂಡು ವ್ರತನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ವ್ರತದಲ್ಲಿ ಏನು ನಿಯಮ ನಿಷ್ಠೆನ ನೀವು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ನಾನು ಯೂಟ್ಯೂಬ್ ಚಾನಲಲ್ಲಿ ಪ್ರತಿ ಗುರುವಾರನೂ ಲೈವ್ ಬರ್ತಿದೆ. ಅಂದರೆ ನಾನು ಏನು ಪೂಜೆ ಮಾಡ್ತೀನಿ ಅದನ್ನು ಲೈವ್ ಆಗಿ ನಾನು ಹಾಕ್ತಿದ್ದೆ. ತುಂಬ ಚೆನ್ನಾಗಿ ವ್ಯೂಸ್ ಬರ್ತಿತ್ತು. ತುಂಬಾ ಒಂಥರ ಪವರ್ಫುಲ್ ಅಂತ ಹೇಳ್ಬೋದು. ನಾನು ಯಾವಾಗ ರಾಯರನ್ನು ನಂಬಕ್ಕೆ ಹೋಗ್ತಿದ್ದೆ, ನಂಬಕ್ಕೆ ಶುರು ಮಾಡಿದ್ದೀನಿ, ಆವಾಗಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ. ಈವನ್ ನಾನು ಎಲ್ಲಿ ಕೂತಿರ್ತೀನಿ ಅಲ್ಲಿಗೆ ನನಗೇನಾದರೂ ಕಷ್ಟ, ಅಪ್ಪ ದೇವರೇ ಇದನ್ನು ಸರಿ ಮಾಡಿಬಿಡಪ್ಪ ಅಂತ ಕೇಳ್ಕೊಂಡು ಅದು ಸರಿ ಹೋಗುತ್ತೆ. ಈವನ್ ನಾನು ಪ್ರತಿ ಗುರುವಾರನೂ ಅನ್ನ ತಿನ್ನಲ್ಲ. ಆವಾಗ ನಾನು ದೇವ್ರ ಹತ್ರ ಒಂದೇ ನಾನು ಕೇಳ್ಕೊಂಡಿದ್ದು, ನನಗೊಂದು ಪ್ರಾಬ್ಲಮ್ ಆಯ್ತಿತ್ತು. ಈ ವಿಂಟರ್ ಸೀಸನಲ್ಲಿ ತುಂಬ ಸೈನಸ್ ಪ್ರಾಬ್ಲಮ್ ಆಗ್ತಿತ್ತು. ನೀವು ನಂಬಿ ಇಲ್ಲ ಅಂದರೆ ಇಲ್ಲ. ನಾನು ಮೋರ್ ದ್ಯಾನ್ ENT ಸ್ಪೆಷಲಿಸ್ಟ್ ಹತ್ರ ತೋರಿಸಿ ಆ್ಯಂಟಿಬಯೋಟಿಕ್ ಎಲ್ಲ ತೊಗೊಂಡು, ಆದ್ರೂ ನ್ಯಾಸಲ್ ಕಂಜೆಷನು, ನ್ಯಾಸಲ್ ಪ್ಯಾಕೇಜ್ ಅಂದರೆ ನಾಸಲ್ ಬ್ಲಾಕ್ಸು, ಪ್ಯಾರಾಸೈಟ್ಸು ಎಲ್ಲನೂ ಬ್ಲಾಕ್ ಆಗ್ತಿತ್ತು. ಆವಾಗ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ದೇವ್ರ ಹತ್ರ ಕೇಳ್ಕೊಂಡೆ ಪ್ರತಿ ಗುರುವಾರ. ಆವಾಗ ನಾನು ಏನು ಮಾಡಿದೆ ಅಂದರೆ ದೇವ್ರ ಹತ್ರ ನಾನು ಕೇಳ್ಕೊಂಡೆ, ದೇವರೇ ನಾನು ಪ್ರತಿ ಗುರುವಾರ ಅನ್ನ ತಿನ್ನಲ್ಲ, ಅನ್ನ ಬಿಟ್ಟು ಬೇರೆ ಐಟಮ್ನ ತಿನ್ಕೋತೀನಿ. ಅಂದರೆ ಅಕ್ಕಿ ರೊಟ್ಟಿನೂ ತಿನ್ನಲ್ಲ, ಅಕ್ಕಿ ದೋಸೆನೂ ಸಹ ನಾನು ತಿನ್ನಲ್ಲ, ಏನೂ ತಿನ್ನಲ್ಲ. ಲೈಕ್ ರವೆ ದೋಸೆ, ಇಲ್ಲಾಂದರೆ ಮುದ್ದೆ, ಚಪಾತಿ ಆ ಥರ ತಿಂತೀನಿ ಅಂತ ದೇವ್ರ ಹತ್ರ ಅರಿಸ್ಕೊಂಡೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸೈನಸ್ ಪ್ರಾಬ್ಲಮ್ ಅಷ್ಟು ನಾಸಲ್ ಬ್ಲಾಕೇಜ್ ಆಗ್ತಿತ್ತು, ಅದನ್ನು ಸಹ ನನಗೆ ಕ್ಯೂರ್ ಆಯಿತು. ನಾನು ಅನ್ನನೂ ಸಹ ಇವಾಗ ಪ್ರತಿ ಗುರುವಾರ ನನ್ನ ಲೈಫ್ ಇರೋವರೆಗೂ ಗುರುವಾರ ಅನ್ನ ತಿನ್ನಬಾರ್ದು ಅಂತ ದೇವ್ರ ಹತ್ರ ನಾನು ಕೇಳಿಕೊಂಡು ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಎಷ್ಟು ಒಂಥರ ಮ್ಯಾಜಿಕ್ ಅಂತ ಅನ್ನಿಸ್ಬಿಡ್ತು ಅಂತ ಹೇಳಿದ್ರೆ, ಸೈನಸ್ ಪ್ರಾಬ್ಲಮ್ ಆದರೆ ನಾನು ಕೆಂಗೇರಿ ENT ಹತ್ರ ಹೋಗಲೇಬೇಕಿತ್ತು, ಅಷ್ಟು ಪ್ರಾಬ್ಲಮ್ ಆಗ್ತಿತ್ತು. ಅದೆಲ್ಲ ದೇವ್ರು ನನಗೆ ಕಾಪಾಡಿದ್ರು. ಎಷ್ಟು ಅಂದರೆ ನನಗೆ ಒಂದು ಮಾತ್ರೆ ಬಾಕ್ಸೇ ಇಟ್ಕೊಬಿಟ್ಟಿದ್ದು, ಏನಪ್ಪ ಈ ಏಜ್ಗೆ ಮಾತ್ರೆ ಬಾಕ್ಸ್ ಇಟ್ಕೊಬಿಟ್ಟಿದ್ದೀನಲ್ಲ ನಾನು ಅನ್ನೋ ಥರ ಫೀಲ್ ಆಗ್ತಿತ್ತು. ಅದ್ರ ಜೊತೆ ಅದು ಒಂದು ನನ್ನದು ಇಶ್ಯೂ ಹೋಗ್ತಾ, ಅದೇ ಥರ ತುಂಬ ಪ್ರಾಬ್ಲಮ್ಸ್ ಏನೇನಾದರೂ ಈಗ ಸಣ್ಣ ಪುಟ್ಟ ಬೀಳೋದು ಎಡಗೋದು ಅದೆಲ್ಲ ಅದು ಕಡಿಮೆ ಆಯಿತಾ. ನಾನೇನು ಅನ್ಕೊಂಡು, ಈಗ ನಾನಂತೂ ಬಿಸ್ನೆಸ್ ಮಾಡ್ತೀನಿ, ನಿಮ್ಗೆ ಗೊತ್ತು, ಆನ್ಲೈನಲ್ಲಿ ಜ್ಯುವೆಲರೀಸ್ನ ಸೇಲ್ ಮಾಡ್ತೀನಿ. ಆನ್ಲೈನಲ್ಲೂ ತುಂಬಾ ಜ್ಯುವೆಲರಿ ಸೇಲ್ ಆಗೋಕ್ಕೆ ಶುರುವಾಯಿತು. ಮತ್ತು ಮನೆ ಹತ್ರನೂ ಬಂದು ಜ್ಯುವೆಲರೀಸ್ನ ತೊಗೊಳಕ್ಕೆ ಶುರು ಮಾಡಿಬಿಟ್ರು. 1 ಗ್ರಾಮ್ ಗೋಲ್ಡ್ ಜ್ಯುವೆಲರೀಸ್ನ. ಅಷ್ಟು ಹಿಟ್ಟಾಯಿತು. ನನ್ನ ಬಿಸ್ನೆಸ್ ಆಗಿರ್ಬೋದು, ನನ್ನ ವರ್ಕಿಂಗ್ ಪ್ಲೇಸ್ ಆಗಿರ್ಬೋದು, ನನ್ನ ಮನೆ ಆಗಿರ್ಬೋದು, ಪ್ರತಿ ಒಂದೂ ತುಂಬಾ ಒಳ್ಳೆಯದಾಯಿತು. ಸೊ ಅದಕ್ಕೆ ಹೇಳೋದು, ನಾವೇನಾದರೂ ನಂಬಿದ್ರೆ ಅದನ್ನು ನಾವು ಹೃದಯದಿಂದ ನಂಬಬೇಕಾಗುತ್ತೆ. ಹೃದಯದಿಂದ ನಂಬಿದಾಗ ನಮ್ಗೆ ಒಳ್ಳೆಯದಾಗುತ್ತೆ. ಈವನ್ ನನ್ನ ನ್ಯಾಸಲ್ ಬ್ಲಾಕೇಜು, ENT ಡಾಕ್ಟ್ರ್ ಹೇಳ್ತಿದ್ರು ನೀವು AC ಹಾಕಬೇಡಿ ರೂಮಲ್ಲಿ ಅಂತ. ಈವನ್ ನಾನೀಗ AC ಹಾಕ್ಕೋತೀನಿ, ಅದು ಸ್ವಲ್ಪ ಅಂದರೆ ಟೆಂಪ್ರೇಚರ್ ಜಾಸ್ತಿನೇ ಇಟ್ಕೋತೀನಿ, ಲೈಕ್ 28, 24 ಆ ಟೈಮಲ್ಲಿ ನಾನು ಇಟ್ಕೋತೀನಿ. ಆವಾಗ ಅದು ನನಗೆ ಸ್ವಲ್ಪ ನೀಟ್ ಏನು ಆ ಥರ ಏನು ನಾಸಲೆಲ್ಲ ಬ್ಲಾಕ್ ಆಗೋಲ್ಲ. ಸೊ ಯಾರು ಕಣ್ಣು ಹಾಕಬೇಡಿ, ಆ ಥರ ದೇವ್ರು ನಮಗೆ ಒಳ್ಳೇದು ಮಾಡುತ್ತೆ ನಾವು ನಂಬಿಕೆ ಇಟ್ಟು ಮಾಡಿದಾಗ ಅಂತ ಹೇಳ್ಬೋದು. ನೀವು ಅಷ್ಟೇ ನಂಬಿ. ನಾನೀಗ ಪವಾಡದ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ. ಅಲ್ಲಿ ರಾಯರದು 1, 2, 108 ಪವಾಡಗಳನ್ನ ಮಾಡಿದ್ದಾರೆ ರಾಯರು. ಹೇಳ್ತಾ ಹೋದರೆ ಅದನ್ನು ನಿಜನಾ ಅಂತ ಅನಿಸುತ್ತೆ. ಒಂದು ವಾರ ನೀವು ನಂಬಿ, ಈಗ 8 ವಾರ 11 ವಾರ 11 ವಾರ ಮಾಡ್ತೀನಿ ಅಂತ ಅರ್ಸ್ಕೊಳ್ಳಿ. ಜಸ್ಟ್ ನೀವೇನು ದುಡ್ಡು ಹಾಕೋಗೇ ಇಲ್ಲ. ನಿಮ್ಮ ಮನೇಲಿ ಏನಿದೆ, ನಿಮ್ಮ ಹತ್ರ ಏನಿದೆ ಅದಕ್ಕೇ ನೀವು ಸಹ ಪೂಜೆ ಮಾಡ್ಬೋದು. ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಈಗೆಲ್ಲ ರೆಡಿ ಮಾಡ್ಕೋತೀರಲ್ವ ಗುರುವಾರ ದಿನ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ನೀವೇನಾದ್ರು ವರ್ಕಿಂಗ್ ವುಮೆನ್ ಆಗಿದ್ದು ನಿಮ್ಗೆ ಬೆಳಗ್ಗೆ ಮಾಡೋಕ್ಕಾಗಲ್ಲ ಅಂದರೆ ಸಂಜೆನೂ ಬಂದು ನೀಟಾಗಿ ತಲೆ ಸ್ನಾನ ಮಾಡಿಕೊಂಡು ಸಂಜೆನೂ ಸಹ ಮಾಡ್ಬೋದು. ದೇವ್ರಿಗೆ ಗಂಧದ ಕಡ್ಡಿ ಹಚ್ಚಬಾರ್ದು ಅಂತ ತುಂಬ ಜನ ಹೇಳ್ತಾರೆ ಯೂಟ್ಯೂಬಲ್ಲಿ ಆಗಿರ್ಬೋದು. ರಾಯರ ಮಠದಲ್ಲೂ ನಾನು ಒಂದಿನ ಕೇಳಿಕೊಂಡೆ ಮಂತ್ರಾಲಯದಲ್ಲಿ, ಅವರು ಹೇಳಿದ್ರು ಗಂಧದ ಕಡ್ಡಿನೇ ಹಚ್ಕೂಡ್ದು ರಾಯರಿಗೆ ಅಂತ. ಅಂದರೆ ತುಪ್ಪದ ಬತ್ತಿ ಅಥವಾ ಕರ್ಪೂರ ಹಚ್ಚಿ ಪೂಜೆ ಮಾಡ್ಬೋದು. ಈಗ ಬರೋಣ ನಮ್ಮದು ಮೇಯ್ನ್ ಪೂಜೆಗೆ. ಸೊ
ರಾಯರ ಪೂಜೆಗೆ ಏನು ನಾವು ಎನ್ಕೊಂಡಿದ್ದು ಪವಾಡ ಆಗಬೇಕು ಅಂದರೆ ಒಂದೇ ಒಂದು ವ್ರತ ಏನು ಅಂತೇಳಿದ್ರೆ ದೇವ್ರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟನ ಹೇಳಿಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ. ಇವಾಗ ನಿಮಗೆ ಕಂಟಿನ್ಯೂಸ್ ಆಗಿ ಹಚ್ತೀನಿ ಅಂದರೂ ಹಚ್ಚಿ 11 ದಿನ, ಇಲ್ಲಾಂದರೆ ಪ್ರತಿ ಗುರುವಾರ ಹಚ್ತೀನಿ ಅಂದರೂ ಹಚ್ಚಿ, ನಿಮ್ಮ ಕಷ್ಟಗಳು ಹೋಗುತ್ತೆ ದೂರ. ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಜ ಮ್ಯಾನಿಫೆಸ್ಟ್ ಆಗುತ್ತೆ ಅಂತೇಳಿದ್ರೆ ನೀವು ಅಂದ್ಕೊಂಡಿರೋ ಅಂಥದ್ದು 100 ಪಟ್ಟು ಒಳ್ಳೆಯದಾಗುತ್ತೆ. ಸೊ ನಾನಂತೂ ನನಗೆ ಟೈಮ್ ಸಿಕ್ತಾಗೆಲ್ಲ ನಾನು ಮನೇಲೂ ಪೂಜೆ ಪ್ರತಿ ಗುರುವಾರ ಮನೇಲಂತೂ ಪೂಜೆ ಮಾಡೇ ಮಾಡ್ತೀನಿ. ಅದೇ ಥರ ಇಲ್ಲಿ ರಾಮನಗರದಲ್ಲಿ ಒಂದು ಮಠ ಇದೆ, ರಾಘವೇಂದ್ರ ಮಠ ಅಂತ. ನಮಗೆ ಬಿಡದಿಲ್ಲಿ ರಾಘವೇಂದ್ರ ಮಠ ಇಲ್ಲ, ಸೊ ನಾವು ಅಷ್ಟು ದೂರ ಹೋಗಲೇಬೇಕಾಗುತ್ತೆ. ಸೊ ಬನ್ನಿ ಇವಾಗ ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೂ ಅಷ್ಟೇ ತುಂಬ ನೀಟಾಗಿ ದೇವ್ರ ಪೂಜೆ, ದೇವ್ರನ್ನ ನೋಡ್ದು. ಸೊ ಆ ಥರ ತುಂಬಾ ಅಂದರೆ ನೀವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತಲೇ ಹೇಳ್ಕೊಳ್ಳಿ. ನಿಮಗೆ ಕಷ್ಟ ಬಂದಾಗ ನಿಜ ಹೇಳ್ತೀನಿ, ನಿಮ್ಮ ಕಷ್ಟದಲ್ಲಿ ದೇವ್ರ ಕೈ ಇರದ್ದೇ ಇಡ್ತಾರೆ. ಅಷ್ಟು ಚೆನ್ನಾಗಿರೋ ಅಂಥ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಒಳ್ಳೆಯದಾಗಿದೆ. ನಾನು ಅಂದ್ಕೊಂಡಿರೋದು ಎಲ್ಲ ಆಗಿದೆ. ನೀವು ಕೇಳ್ಕೊಳ್ಳಿ, ನಿಮಗೂ ತುಂಬ ಒಳ್ಳೆಯದಾಗುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ದುಡ್ಡು ಬರುತ್ತೆ, ಅಷ್ಟು ಆಯಸ್ಸು ಬರುತ್ತೆ, ಅಷ್ಟು ಆರೋಗ್ಯ ಕೊಡುತ್ತೆ ದೇವರು. ಆ ಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು, ಮ್ಯಾಜಿಕಲ್ ಗಾಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಚಾನಲ್ನ ಫಾಲೋ ಮಾಡ್ದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ನನ್ನ ಯೂಟ್ಯೂಬ್ ಫ್ಯಾಮಿಲಿನೂ ಸಹ 9000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಲ್ಲರಿಗೂ ಸಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ, ಆಯಸ್ಸು ಕೊಡಲಿ, ಆರೋಗ್ಯ ಕೊಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಬನ್ನಿ ಇವಾಗ ಪವಿತ್ರವಾದ ರಾಘವೇಂದ್ರ ರಾಯರ ಮಠದಕ್ಕೆ ಹೋಗ್ತಾ ಇದ್ದೀನಿ. ನೀವು ಸಹ ದೇವ್ರನ್ನ ನೋಡಿ. ತುಂಬ ಅಂದರೆ ತುಂಬ, ಎಷ್ಟು ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಈ ತುಪ್ಪದ ದೀಪ ಒಂದು ಹಚ್ಚೋದ್ರಿಂದ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ಥರ ನನಗೂ ತುಂಬ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಎಲ್ಲರೂ ರಾಯರ ಧ್ಯಾನ ಮಾಡೋಣ. ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ ಎಲ್ರಿಗೂ ಒಳ್ಳೆಯದಾಗಲಿ. ರಾಯರು ಎಲ್ಲರಿಗೂ ಅವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ ಅಂತ ದೇವರ ಹತ್ರ ಕೇಳಿಕೊಂಡ್ರೆ ನಿಮ್ಮ ಎಂಥ ಕಷ್ಟಗಳು ಸಹ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಇವತ್ತು ರಾಯರ ಮಂತ್ರಾಕ್ಷತೆ ಸಿಕ್ಕಿದೆ. ಸೊ ನನಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮಡಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸೊ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ನೀವು ಪೂಜೆ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವ್ಲಾಗ್ನ ಮುಗಿಸ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.